ಥ್ಯಾಂಕ್ ಯು ಸತ್ಯ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಕಂಪ್ನಿ ಕಡೆಯಿಂದ ಅಷ್ಟು ದೊಡ್ಡ ತಪ್ಪಾಗಿದೆ ಅಂತ ಗೊತ್ತಾದಾಗ ನನಗೆ ಶಾಕ್ ಆಯ್ತು. ನಾವು ನಮ್ದವ್ರೆ ನಮ್ಮ ಬೆನ್ ಹಿಂದೆ ಮೋಸ ಮಾಡಿದ್ದಾರೆ. ಅದೆಲ್ಲ ನಿನ್ನಿಂದಾಗಿ ನನಗೆ ಗೊತ್ತಾಗುವಾಗಾಯ್ತು. ಐ ಆಮ್ ಶೋರ್ ಇನ್ ಮುಂದೆ ಈ ತರ ತಪ್ಪು ಯಾವತ್ತೂ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಬಹಳ ಒಳ್ಳೆ ಕೆಲಸ. ಗುಂಗ್ರು ಬಾ, ಇದನ್ನೆಲ್ಲ ಕಟ್ಟೋಣ. ಸತ್ಯ ಸತ್ಯ ವೇಟ್. ಎಲ್ಲರೂ ನನ್ನ ಮೇಲೆ ಡೌಟ್ ಪಟ್ಟಾಗ ನೀನು ಒಬ್ಳೆ ನಾನು ನಂಬಿದ್ದು. ನಂದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡಕ್ಕೆ ನೀನ್ ರಿಸ್ಕ್ ತಗೊಂಡೆ. ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಬೆಸ್ಟ್ ಫ್ರೆಂಡ್ನ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ ಸತ್ಯ. ತೆರಿಕೆ ಈ ಸಾರಿ ಅನ್ನೋ ಪದ ಬ್ಯಾನ್ ಮಾಡ್ಬೇಕು ಕಣ್ರೋ. ಇಲ್ಲ ಅಂದ್ರೆ ಈ ಅಮೂಲ್ ಬೇಬಿ ಸಾರಿ ಅನ್ನೋ ಪದ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಈ ಸಾರಿ ಪೂರಿ ಎಲ್ಲ ನನಗ್ ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ವಿಷಯ, ನನ್ಗೂ ನಿನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಈಗ ನಿನಗೆ ಸಮಾಧಾನ? ನಿಮಿಷ ಇರಪ್ಪ. ಅದು ಸರಿ ಸತ್ಯ, ಆದ್ರೆ ಅಮಾಟೆ ಯಾಕೆ ನಿನ್ಗೆ ಏನೋ ಆಗಿರೋ ತರ ಫೋನ್ ಮಾಡಿ ಇಲ್ಲಿ ಬರಕ್ ಹೇಳ್ದ? ಯಾಕೆಂದ್ರೆ ನಾಳೆ ನನ್ನ ಬರ್ಡೇ, ಇವತ್ತು ಪಾರ್ಟಿ ಮಾಡೋಕೆ. ಸೂಪರ್. ಆದ್ರೂ ಇದಕ್ಕೆ ಹಾಕರಿಬೇಕಾ? ಇಲ್ದಿದ್ರೆ ನೀವು ಬರ್ತಿದ್ರಾ? ಎನಿವೇಸ್, ಹ್ಯಾಪಿ ಬರ್ಡೇ ಗೂಗ್ಲಿ ಅಂತಮ್ಮ. ನಂದು ಅದೇ. ಅದನ್ನ ಈಗ ಹೇಳೋದಲ್ಲ, 12 ಗಂಟೆವರೆಗೂ ಇದ್ದು ಕೇಕ್ ಕಟ್ ಮಾಡಿಸಿ ಆಮೇಲೆ ಹೇಳ್ಬೇಕು. 12 ಗಂಟೆವರೆಗೂ ನಾವ್ ಇಲ್ಲೇ ಇರ್ಬೇಕಾ? ಹೌದು ಮತ್ತೆ ಯಾಕೆ, ನೀವು ಪಾರ್ಟಿ ಕರ್ದಂಗ ನಾನ್ ಬರ್ಲಿಲ್ವಾ? ನಮಗೆ ನಿನ್ನಷ್ಟು ದೊಡ್ಡ ಪಾರ್ಟಿ ಎಲ್ಲ ಕೊಡಕ್ಕಾಗದೆ ಇರಬಹುದು, ಆದ್ರೆ ನಾವು ಮಾಡೋ ಪುಟ್ಟು ಪಾರ್ಟಿಲಿ ಖುಷಿ ಅಂತೂ ಇದ್ದೇ ಇರುತ್ತೆ. ಅಷ್ಟಿದ್ರೆ ಸಾಕಲ್ವಾ? ಬೆಸ್ಟ್ ಫ್ರೆಂಡ್ ಪಾರ್ಟಿ ಕೊಡ್ತಾ ಇರಬೇಕಾದ್ರೆ ಮಿಸ್ ಮಾಡ್ಕೊಳ್ಳೋನು ಬೆಪ್ಪ. ಬಾಮೇದ, ಮನೆಗೆ ಫೋನ್ ಮಾಡಿ ಲೇಟ್ ಆಗುತ್ತೆ ಅಂತ ಹೇಳು. ನಾವು ಮಿಡ್ ನೈಟ್ ಆಗೋವರೆಗೂ ಇಲ್ಲೇ ಇರ್ತೀವಿ. ಮಧ್ಯರಾತ್ರಿವರೆಗೂ ಇಲ್ಲೇ ಇದ್ಮೇಲೆ ನನ್ ಮದ್ಯಪಾನದ ಕನ್ಸು ಮಧ್ಯದಲ್ಲೇ ಕಾಲಿಟ್ಕೊಂಡಂಗೆ ಅರ್ಥ. ಅಕ್ಕ ಬಂಡ್
ಬರ್ತಡೇ ಅಂತ ಹೇಳ್ತಾ ಇದ್ದೀರಾ, ಬರೀ ಕೇಕ್ ಕೊಟ್ಟು ಕಳಿಸ್ತೀರೋ? ಕಿಕ್ಕೇನಾದ್ರು ಓಡಿಸ್ತೀರೋ? ಕಿಕ್ಕು ಕೊಡ್ತೀವಿ. ಹಂಗಲ್ಲ ಕಬಾಂಡ್, ಪಾರ್ಟಿ ಅಂದ್ಮೇಲೆ ಒಂದು 90 ಇದ್ರೆ ಚೆನ್ನಾಗಿತ್ತಲ್ವ, ಅದಕ್ಕೆ ಯಾವಾಗಲೂ ಎಣ್ಣೆ ಎಣ್ಣೆ ಪಾಪಿ ಕೈಗೆ ಬಂದಿದ್ದ ಎಣ್ಣೆನ ಬಾಯಿಗೆ ಬರ್ದಂಗ್ ಮಾಡಿ ಇದ್ದಿದ್ದ ಎಣ್ಣೆನು ಮಣ್ಪಾಲಾಗೋ ತರ ಮಾಡಿದ್ಯಾ. ಹುಡುಕ್ರು ಶಾಪ ಒಳ್ಳೇದಲ್ಲ. ಲಾಕ್ಡೌನು ಬಂದು ಅಂದ್ರು, ಹಾಲು ಹಣ್ಣು ತರಕಾರಿ ಅಂಗಡಿ ಮುಂದೆ ಕ್ಯೂ ಇರಲ್ಲ, ಆದ್ರೆ ಎಣ್ಣೆ ಅಂಗಡಿ ಮುಂದೆ ಕ್ಯೂ ನೋಡಿದ್ಯಾ? ಎಣ್ಣೆ ಇರೋ ತಾಕತ್ತೆ ಅದಮ್ಮ. ನಿನ್ ತಲೆ, ನಿಮ್ಮಂತ ಜನಗಳಿಗೆ ಜಾರೋ ಬಂಡಿಲ್ ಜಾರೋದ್ ಮಜಾ ಅನ್ಸುತ್ತೆ ಹೊರತು ಮೆಟ್ಲು ಹತ್ತೋದಾದ್ರೆ ಕಷ್ಟ, ಆದ್ರೆ ಜಾರೋದಾದ್ರೆ ಈಸಿ, ಒಂಥರ ಕಿಕ್ಕು ಅಲ್ವಾ? ಹೌದು. ಆದ್ರೆ ತಿಳ್ಕೊಳ್ಳಿ, ಜಾರೋ ಬಂಡಿಲ್ ಮಜಾ ಇದೆ ಅಂತ ಜಾರಿದ್ರೆ ಕೆಳಗ್ ಬೀಳ್ತಿವೆ ಹೊರತು ಮೇಲೆ ಏರಕ್ಕಾಗಲ್ಲ. ಅದೇ ಕಷ್ಟಪಟ್ಟು ಮೆಟ್ಲು ಹತ್ತಿದ್ರೆ ಅಲ್ಲೇ ಇರ್ತೀವಿ. ಎಣ್ಣೆನೂ ಹಾಗೆ, ಕಿಕ್ಕಿದೆ ಅಂತ ತಗೊಂಡ್ರೆ ಕೆಳಗ್ ಬೀಳ್ತಿವೆ ಹೊರತು ಜೀವನದಲ್ಲಿ ಮೇಲೆ ಏರಕ್ಕಾಗಲ್ಲ. ಅರ್ಥ ಆಯ್ತಾ? ಗೊತ್ತಾಯ್ತಪ್ಪ, ಗೊತ್ತಾಯ್ತು. ಎಣ್ಣೆ ಬಗ್ಗೆ ಇಷ್ಟಿಷ್ಟು ಉದ್ದ ಫಿಲಾಸಫಿ ಹೇಳ್ತೀರಂತ ಈಗ ಗೊತ್ತಾಯ್ತು. ಅಂದ್ರೆ ನೀವಿಬ್ರು ಯಾವುದೇ ಕಾರಣಕ್ಕೂ ಎಣ್ಣೆ ಹೊಡೆಯಲ್ಲ? ನೋ ವೇ, ಚಾನ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ನಾವಿಬ್ರು ಎಣ್ಣೆ ಹೊಡೆಯಲ್ಲ. ತಗೋ, ಇದರಲ್ಲಿ ಎಣ್ಣೆ ಇದೆ, ಕೂಲ್ ಡ್ರಿಂಕ್ಸ್ ಇದೆ. ಕೂಲ್ ಡ್ರಿಂಕ್ಸ್ ಒಳಗಡೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡು. ಇದು ಅಮೂಲ್ ಬೇಬಿ ಮತ್ತೆ ಸತ್ಯ ಇಬ್ಬರೇ ಕುಡಿಬೇಕು, ಆ ಥರ ಅರೇಂಜ್ ಮಾಡು. ಓಕೆ ಓಕೆ, ಚೆನ್ನಾಗಿ ಕುಡಿಸ್ಬಿಡ. ಹಾಗಂತ ಜಾಸ್ತಿ ಹಾಕ್ಬೇಡ, ಹೇಳಕ್ಕಾಗದೆ ಬಿದ್ರೆ ಕಷ್ಟ ಆಗುತ್ತೆ. ಟೈಟಾಗಿ ಇಕ್ಕಿರ್ಬೇಕು, ಆ ಥರ ಹಾಕು. ಸರಿ ನಡಿ. ಕೇಕ್ ರೆಡಿ. ಏನೋ ಕೇಕು ನೀವು ತಂದಿರೋದು? ಜ್ಯೂಸು ಚಿಪ್ಸು ಬಾಕ್ಸು. ಇನ್ನೇನು ಎಣ್ಣೆ ತರಕ್ಕಾಗುತ್ತಾ? ಅಯ್ಯೋ, ಮಧ್ಯರಾತ್ರಿ ಮಿಕ್ಸರ್ ಜೊತೆಗೆ ಚೆನ್ನಾಗಿರ್ತಿತ್ತು. ನಮ್ಮ ಸತ್ಯ